ಉಳ್ಳಾಲ ಮೊಗವೀರ ಸಂಘದ ಸಹಕಾರದೊಂದಿಗೆ ಶ್ರೀ ವಿಠೋಬ ರುಕುಮಾಯಿ ಭಜನಾ ಮಂದಿರದ ವತಿಯಿಂದ ನಡೆಯುವ 93ನೇ ವರ್ಷದ ಸಮುದ್ರ ಪೂಜೆ ಗುರುವಾರ ಸಂಜೆ ಸಂಪನ್ನಗೊಂಡಿದೆ. ಮೊಗವೀರ ಪಟ್ಟಣದ ಶ್ರೀ ವಿಠೋಬ ರುಕುಮಾಯಿ ಮಂದಿರದಲ್ಲಿ ಸೂರ್ಯೋದಯಕ್ಕೆ ದೇವರಿಗೆ ಹಾಲನ್ನಿಟ್ಟು ಪ್ರಾರ್ಥನೆಯೊಂದಿಗೆ ಭಜನಾ ಸಂಕೀರ್ತನೆಯೊಂದಿಗೆ ಸೂರ್ಯಾಸ್ತಕ್ಕೆ ಮಂದಿರದಿಂದ ಮೊಗವೀರ ಪಟ್ಟಣ ಸಮುದ್ರ ತೀರದವರೆಗೆ ಮೆರವಣಿಗೆಯಲ್ಲಿ ಆಗಮಿಸಿ ಕಡಲರಾಜನಿಗೆ ಗಂಗಾಮತಿಗೆ ಹೂ, ಹಣ್ಣುಕಾಯಿ, ಸಿಯಾಳ ಹಾಲನ್ನ ಸಮರ್ಪಿಸಿ ಹೆಚ್ಚಿನ ರೀತಿಯ ಮತ್ಸ್ಯ ಸಂಪತ್ತು ಸಿಗಲಿ ಎಂದು ಪ್ರಾರ್ಥಿಸಲಾಯಿತು. ದೇವರ ಪಾದಾರವಿಂದಕ್ಕೆ ಗೋವಿಂದನಿ ಗೋವಿಂದ. ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷರಾದ ಯಶವಂತ ಅಮೀನ್ ಅವರು ಮಾತನಾಡಿ, ಪ್ರಕೃತಿ ಆರಾಧನೆಯಂತೆ ಸಮುದ್ರ ಆರಾಧನೆಯೂ ಇದೆ. ಭಾರತದಾದ್ಯಂತ ಸಮುದ್ರವನ್ನು ಆರಾಧಿಸುವ ಸಂಪ್ರದಾಯವಿದೆ. ಮೀನುಗಾರನ ಊಟದ ಬಟ್ಟಲು ಸಮುದ್ರವೇ ಆಗಿದ್ದು, ಹೋರಾಟದ ಬದುಕಿನಲ್ಲಿರುವ ಮೊಗವೀರ ಸಮುದಾಯಕ್ಕೆ ಸಮುದ್ರವೇ ಜೀವನಾಧಾರ. ಪ್ರಕೃತಿ ಆರಾಧನೆಯೊಂದಿಗೆ ಸಮುದ್ರದ ಆರಾಧನೆಯನ್ನ ಮುಂದುವರಿಸುವುದು ನಮ್ಮ ಸಂಪ್ರದಾಯ ಹಾಗೂ ಸಂಸ್ಕೃತಿಯ ಭಾಗವಾಗಿದೆ ಎಂದು ತಿಳಿಸಿದರು. ಸಮುದ್ರ ಪೂಜೆ ಅವು ನಮ್ಮ ಸ್ವಲ್ಪ ಮೂಜಿ ವರ್ಷಡೆ ಆತನ ಆಯ್ತ ದುಂಬ ಆತನ ನೆತ್ತ ಬಗ್ಗೆ ಹಿನ್ನೆಲೆ ತಗೊಂಡ ಪುರಾಣೋಡೆ ನೆತ್ತ ಬಗ್ಗೆ ಒಂದು ಸ್ಮೃತಿ ಉಂಟು. ಪ್ರಕೃತಿದ ಇತ್ತಿನಂಚಿನ ಮಾತಾ ವಿಚಾರಲ್ಲ ಲಕ್ಷ್ಮಿ ಸಮೇತವಾದ ಸಮುದ್ರ ಗರ್ಭ ಸೇರಿನ ಸಂದರ್ಭಡು ಶ್ರೀಮನ್ನಾರಾಯಣನ ಸೂಚನೆದ ಮೇರೆಗೆ ರಾಕ್ಷಸರ ಪಕ್ಕ ದೇವತೆ ನಕಲು ಸಮುದ್ರ ಮಂಥನ ಮಂತಿನ ದಿನನೇ ಇನ್ನದ ದಿನ ಅಂದು ಉಲ್ಲೇಖ ಉಂಟು. ಬಹುಶಃ ಸಮುದ್ರ ಗರ್ಭೋಡಿತ್ತಿನ ಮಾತಾ ಸುವಸ್ತು ಜೊತೆಗೆ ಆಲಾಹಲನ್ನ ಆನಿ ಪಿದೆದಿತ್ತಿನ ಆ ದಿನ ಖಾಲಿ ಒಂದು ವೈದಿಕವಾದ ಬಕ್ಕ ಧಾರ್ಮಿಕವಾದ ಹಿನ್ನೆಲೆ ಮಾತ್ರ ಮನುಷ್ಯರು ಹುಟ್ಟದ ಬತ್ತಕ್ಕ ಜನ್ಮ ತಾಲಿ ಬಕ್ಕ ಪ್ರಕೃತಿದ ಆರಾಧನೆ ಆ ರೀತಿ ಮನ್ಪದ ಒಂದೇಕ ಬೇತೆ ಬೇರೆ ಕಾಡದ ಆರಾಧನೆ ಮನ್ಪೇರ ಅದೇ ರೀತಿ ಸಮುದ್ರದ ಆರಾಧನೆ ಮನ್ಪನು. ಭಾರತದ ಮಾತಾ ಸಮುದ್ರ ತೀರೋಡಿತ್ತಿರಂತ ಮೀನುಗಾರರು ಮಾತಿರಲ್ಲ ಇವನ್ಜಿ ಪೂಜಾ ಪುರಸ್ಕಾರಗಳು ಮಂತೊಂದಿಲ್ಲ. ಬಹುಶಃ ಮೀನುಗಾರನ ನುಪ್ಪದ ಬಟ್ಟಲು ಒಂದು ಕೇಂದ್ರ ಒಂದು ಸಮುದ್ರ. ಈ ಸಮುದ್ರಡು ಹಿರಿಯಕ ಕಾವಡಿಂಚಲ ಪಯಣಿಸದು ಐಟಿತ್ತಿನಂಚಿನ ಸುವಸ್ತುವೈನ ಮೀನದ ಸಂಕುಲನು ಬೇಟೆಯಾಡದು ಆ ಮುಖಾಂತರ ಐಟಿ ಜೀವನ ಮಂತೊಂದು ಬತ್ತಿನ ಸಮುದಾಯನೇ ಮೊಗವೀರ ಸಮುದಾಯ. ಪ್ರಕೃತಿ ಆರಾಧನೆ ಮನ್ಪುಳ ಜೊತೆಗೆ ನಮ್ಮ ಜೀವನಕ್ಕೂ ಬೋಡೋದು ಸಮುದ್ರನು ಪ್ರಾರ್ಥನೆ ಮಂತದ್ದು ಸಮುದ್ರ ಆ ಸಂಪತ್ತು ಹೇಗೆ ಕೊರಲೆ ಒಂದು ಬೇಡನ ಈ ದಿನ ವಿಶೇಷವಾದ ದಿನ. ಬಹುಶಃ ಹಿರಿಯಕಲು ಸ್ವಲ್ಪ ಮೂಜಿ ವರ್ಷಗಳು ಮಂತ್ರಿ ನಿತ್ಯದ ಕಿರಿಯಕಲು ಇತ್ತ ಮಡತೊಂದು ಬರ್ಪೇರು ಅನ್ನುವಾಗ ಭಾರಿ ಉಲ್ಲೇಖನ ವಿಷಯ. ತುಂಬದ ಕಾರೋದಿಜ್ಜಲ ಇತ್ತಂಬುಡ ಸಮುದ್ರ ಪೂಜೆನು ಹಿರಿಯಕಲು ಮಧ್ಯನ ಕಟ್ಟುಕಟ್ಟಲ ಪ್ರಕಾರ ಒಳ್ಳೆ ಒಂದು ರೀತಿದ ಅಡ್ಡಿ ಆತಂಕ ಬರಂದೆ ಅವೇನು ಕ್ರಮಬದ್ಧವಾದ ಮಂತೊಂದಿಲ್ಲ. ಆ ಸಮುದ್ರರಾಜರ ಒಂಜಿ ನಮ್ಮ ಭಕ್ತಿಪೂರ್ವಕ ಪ್ರಾರ್ಥನೆದಾದ ಬನ್ನಗ ಈ ವರ್ಷದ ಋತುದಾನದ ಹೆಚ್ಚಿನ ಮತ್ಸ್ಯ ಸಂಪತ್ತು ಆ ಕಡಲರಾಜನ ಮಟ್ಟೆದ್ದು ನಮಕ್ ತಿಕ್ಕದು ನಮ್ಮ ಜೀವನೋಪಾಯ ಸುಗಮವಾದ ಸಾಗಡು ನನಲಾತು ಮತ್ಸ್ಯ ಸಂಪತ್ತು ನಂಗೆ ಒದಗಡು ಕಡಲಾಯನ ಉಡಲು ತಳಿಪಾಡು ಬಂದು ಆ ಗಂಗಾ ಮಾತಡ ಪ್ರಾರ್ಥನೆ. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ದಯಾನಂದ ಬಂಗೇರ, ಮಾಜಿ ಅಧ್ಯಕ್ಷರಾದ ಸದಾನಂದ ಬಂಗೇರ, ಶ್ರೀ ವಿಠೋಬ ರುಕುಮಾಯಿ ಭಜನಾ ಮಂದಿರದ ಅರ್ಚಕರಾದ ತಾರನಾಥ್ ಸುವರ್ಣ, ಪ್ರತೀಶ್ ಕೋಟ್ಯನ್, ಅಧ್ಯಕ್ಷರಾದ ಪ್ರಶಾಂತ್ ಬಿ ಉಳ್ಳಾಲ್, ಕಾರ್ಯದರ್ಶಿಯಾದ ಸುಧೀರ್ ಬಂಗೇರ, ಕೋಶಾಧಿಕಾರಿಯಾದ ವಿನೋದ್ ಬಂಗೇರ, ಶ್ರೀರಾಮ ಭಜನಾ ಮಂದಿರದ ಅಧ್ಯಕ್ಷರಾದ ರೋಹಿನಾಥ್ ಕೋಟ್ಯನ್, ಕಾಶಿನಾಥ್ ಕೋಟ್ಯನ್, ಸತೀಶ್ ಕೋಟ್ಯನ್, ಮಂಗಳೂರು ಟ್ರಾಲ್ ಬೋಟ್ ಮೀನುಗಾರರ ಸಂಘದ ಅಧ್ಯಕ್ಷರಾದ ರಾಜೇಶ್ ಪುತ್ರನ್, ದಾಮೋದರ್ ಸಾಲಿಯನ್, ರೋಹಿದಾಸ್ ಬಂಗೇರ, ಮಧ್ಯಸ್ಥರು, ಗುರಿಕಾರ ವೃಂದದವರು, ಸಮಿತಿ ಸದಸ್ಯರು, ಎಲ್ಲಾ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಸದಸ್ಯರುಗಳು ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲೂ ಜೊತೆಯಾಗಿ ನಮ್ಮನ್ನು ಬೆಂಬಲಿಸಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 984
5478858 ಅಥವಾ 9972528110.